ಅನಿಲ್ನೊಂದು 3 ದಿನ ಅಲ್ಲ ಊರಿಗೆ ಹೋಗಿದ್ದು, 3-4 ದಿನ ರಜಾ. ನನ್ನ ಜೊತೆಗಿದ್ದು ಸುಬ್ಬಲ್ಲ, ಆರಾಮಾಗಿ ತಿಂಗಳಿಗೆ 2 ಸರಿ ರಜಾ. ನಮ್ದು 8 ವೀಲ್ ಇಲ್ಲಿದೆ, ನಮ್ಮ ಬೆಂಚ್ಗಳು 2 ಅಲ್ಲಿದ್ದಾವೆ. 3 ಗಾಡಿ ಇಲ್ಲೇ ನಿಲ್ಲಿಸಿ ಹೋಗಲ್ಲ ಊಟ ಮಾಡ್ಕೊಂಬಂದ್ವಿ ಡಾಬಾದಲ್ಲಿ. 8 ವೀಲ್ ಇಲ್ಲಿದೆ, ನಮ್ಮದು ಸಲಗ ಭೀಮ 2 ಇಲ್ಲಿದ್ದಾವೆ. ಇನ್ನು ಕಳಿಸ್ಬಿಡೋಣ ಅನ್ಲೋಡ್ ಮಾಡೋಕ್ಕೆ. ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಮಾಡ್ತಾರೆ. ಹೆಚ್ಚು ಕಡಿಮೆ ಈ ಗಾಡಿ ಖಾಲಿ ಹಾಕಿ 11 ಗಂಟೆ 12 ಗಂಟೆ ಆಗುತ್ತೆ. ಆಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತಾರೆ. ಹಂಗೆ ನಮ್ಮ ಗಾಡಿದು ಯಾಕೋ ಒಂದು ಬ್ಯಾಟ್ರಿ ಟರ್ನ ಲೂಸ್ ಆಗಿಬಿಟ್ಟೈತೆ. ಗಾಡಿನೇ ಸ್ಟಾರ್ಟ್ ಆಗ್ತಿರಲಿಲ್ಲ, ಮತ್ತೆಲ್ಲ ಇದು ಒಂಥರ ಕಟ್ಕೊಂಡ್ಬಿಟ್ಟಿದ್ದು ಬ್ಯಾಟ್ರಿದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತೆಲ್ಲಪ್ಪ ಇದ್ದೀವಿ ಅಂದರೆ ಚಿತ್ರದುರ್ಗದಲ್ಲಿದ್ದೀವಿ. ಏನಪ್ಪ ಲೋಡ್ ಮಾಡಿದ್ದೀವಿ ಅಂದರೆ ಕೋಳಿ ಫೀಲ್ಡ್ ಲೋಡ್ ಮಾಡಿದ್ದೀವಿ. ರೆಗ್ಯುಲರ್ ರೂಟು, ರೆಗ್ಯುಲರ್ ಲೈನು, ಅದೇ ಲೋಡು, ಅದೇ ರೂಟು, ಅದೇ ಲೋಡಿಂಗ್ ಪಾಯಿಂಟು, ಅದೇ ಅನ್ಲೋಡಿಂಗ್ ಪಾಯಿಂಟು, ಮತ್ತು ಅಲ್ಲಿ ಅದೇ ಲೋಡಿಂಗ್ ಪಾಯಿಂಟು, ಇಲ್ಲ ಅದೇ ಅನ್ಲೋಡಿಂಗ್ ಪಾಯಿಂಟು. ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ ರೈಲ್ವೆ ಟ್ರ್ಯಾಕ್ ಥರ ಆಗೈತೆ. ಹಿಂಗೇ ಹೋಗಿ ಹಿಂಗೇ ಬರ್ಬೇಕು. ಏನು ಮಾಡ್ತೀರಾ, ಬಿಡೋಕ್ಕಾಗಲ್ಲ. ನಾನೊಂದು ಸಜೆಷನ್ನು ಹೊಸ್ದಾಗಿ ಲಾರಿ ಫೀಲ್ಡಿಗೆ ಬರೋರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಫಸ್ಟು ಒಂದು ಲೈನ್ ಇಟ್ಕೊಳ್ಳಿ, ಆಮೇಲೆ ಲಾರಿ ಮಾಡಿ. ಲೈನ್ ಇಂಪಾರ್ಟೆಂಟು. ಲಾರಿ ಏನು ಕಣ್ಣು ಮುಚ್ಕೊಂಡು ತಂದುಬಿಡ್ಬೋದು, ಇಲ್ಲ ಯಾರೋ ಲೋಡ್ ಕೊಡ್ತಾರಣ ಅಲ್ಲೊಂದು ಟ್ರಿಪ್ ಇಲ್ಲೊಂದು ಟ್ರಿಪ್ ಓಡಿಸ್ಕೊಂತೀವಿ, ಅವೆಲ್ಲ ಸುಳ್ಳು. ಒಂದು ಲೈನ್ ಇರಬೇಕು ಗಾಡಿ ಅಂದಮೇಲೆ. ಹೋದ್ರು ಬಂದರೂ ಅದೇ ಲೈನಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ಲೋಡಿಂಗ್ 1 ದಿನ 2 ದಿನ ಇಲ್ಲ ಅಂದ್ರೂ ರೆಗ್ಯುಲರ್ ಗಾಡಿನಪ್ಪ ಅಂತ ಲೋಡ್ ಕೊಡ್ತಾರೆ. ಮತ್ತು ಹೋಗಿ ಬರೋ ರೋಡಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೂ ನಮಗೆ ಗೊತ್ತಿರುತ್ತೆ. ಯಾಕಂದ್ರೆ ರೆಗ್ಯುಲರಾಗಿ ಅಲ್ಲೇ ಓಡಾಡೋದ್ರಿಂದ ಏನು ಮಾಡ್ಕೊಂಬರ್ಬೋದು ಅಂತ ಗೊತ್ತಿರುತ್ತೆ, ಯಾವ್ದು ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ. ಹಂಗಾಗಿ ಯಾರೇ ಚಾಲಕರಾಗಿರ್ಬೋದು, ಯಾರೇ ಓನರ್ ಆಗಿರ್ಬೋದು, ಒಂದು ಲೈನ್ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಗಾಡಿಗೆ. ಸದ್ಯಕ್ಕೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಚಿತ್ರದುರ್ಗದಿಂದ ಬೆಳಗಾವಿ ಕಡೆ. ಒಂದು 4 ಪಾಯಿಂಟ್ ಇದೆ ಈ ಟ್ರಿಪ್ ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಸುತ್ತಾಡಿ ಒಂದು 50-60 ಕಿಲೋಮೀಟರ್ ಖಾಲಿ ಮಾಡಬೇಕು. ಯಾಕೆ ರಿಸ್ಕ್ ಆಗುತ್ತೆ ಅಂದರೆ, ನಮ್ದು 8 ವೀಲ್ ಬಂದಾಗ ನಮಗೆ ಲೋಡ್ ಇಲ್ದಂಗೆ ಆಗ್ತೈತಿ. 8 ವೀಲು ಎಲ್ಲ ಕೋಳಿ ಫಾರಮ್ಗೂ ಹೋಗಲ್ಲ, ಎಲ್ಲ ಕಡೆ ಕಟ್ಟಾಗಲ್ಲ ಗಾಡಿ. ಹಂಗಾಗಿ ಅವನಿಗೆ ಒಳ್ಳೊಳ್ಳೆ ಫಾರಮ್ ಹುಡುಕಿ, ಹತ್ತತ್ರ ಇರೋದು ಹುಡುಕಿ, ಚೆನ್ನಾಗಿರೋದು ಹುಡುಕಿ ಅವ್ನಿಗೆ ಹಾಕ್ಬಿಡ್ತೀವಿ. ಇನ್ನು ಉಳಿದಿದ್ದು ಕಸ ಉಸಿರೆ ಎಲ್ಲ ನಾವು ಹಾಕ್ಕೊಂಡು ಹೋಗ್ತೀವಿ. ಹಂಗಾಗಿ ನಮ್ದು ಈ ಟ್ರಿಪ್ಪು ಎಡವಟ್ಟು. ಇಲ್ಲಾಂದರೆ ಸಿಂಗಲ್ ಡೆಲಿವರಿ 2 ಡೆಲಿವರಿಗೆ ಹಾಕೊಂಡು ಹೋಗೋದಿತ್ತು. ಏನು ಮಾಡೋಕ್ಕಲ್ಲ. ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ. ಗಾಡಿನ ಸದ್ಯಕ್ಕೆ ಇಲ್ಲ ನಿಲ್ಲಿಸ್ಬಿಟ್ಟು ಹಿಂದೆ ಒಂದು ಕಾಫಿ ಶಾಪ್ ಇತ್ತು, ಇಲ್ಲಿ ಕಾಫಿ ಕುಡ್ಕೊಂಬಂದ್ವಿ. ಹೋಗಿ ಕಾಫಿ ಇರಲಿಲ್ಲ ಇವತ್ತು, ಹಂಗಾಗಿ ಟೀ ಕುಡ್ಕೊಂಬಂದ್ವಿ. ಗಾಡಿ ಇಲ್ಲಿಂದ ಎತ್ಕೊಂಡು ಸೀದಾ ಹೋಗೋಣ. ಮುಂದೆ ನಮ್ದು 8 ವೀಲ್ ಐತಂತೆ, ಅದಕ್ಕೆ ಸೀದಾ ಹೋಗೋಣ ಬನ್ನಿ. ಈಗ ನಮ್ಮ ಮನೇಲಿ ಗಾಡಿ ಓಡಿಸ್ತಾನೆ. ಅನಿಲ್ನೊಂದು 3 ದಿನ ಅಲ್ಲ ಊರಿಗೆ ಹೋಗಿದ್ದು, 3-4 ದಿನ ರಜಾ. ನನ್ನ ಜೊತೆಗಿದ್ದು ಸುಬ್ಬಲ್ಲ, ಆರಾಮಾಗಿ ತಿಂಗಳಿಗೆ 2 ಸರಿ ರಜಾ. ಹಂಗೇನಿಲ್ಲ, ಅದು ಹಂಗೆ, ಅದು ಹಂಗಲ್ಲ ಅಂದರೂ ಅದು ಹಂಗೆ ಅದು. ಸರಿ ಅಣ್ಣ, ಬಾಯ್. ನೋಡಿ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು ಮಾತಾಡ್ಸ್ಕೊಂಬಂದ್ವಿ. ಬಾಯ್. ನಡಿಯಪ್ಪ ಸೀದಾ ಇಲ್ಲಿ ಬಿಟ್ರೆ. ಈಗ ಅಲ್ಲಿ ಟೋಲಾಗೆ ಅವ್ನು ಟೈರ್ ಹೊಡೆದಾಗ ನಿಂತ್ಕೊಂಡವನಂತೆ ರಾಕಿ. ಹೌದು, ಅದು ಒಂದು ಲಿಫ್ಟಾಗೆ ಏರ್ ಬಂದ್ರೆ ಟೈರ್ ಹಾಕಿದ್ರು. ಈಗ ಲಿಫ್ಟ್ ಟೈರ್, ರನ್ನಿಂಗ್ ಟೈರ್ ಅಲ್ಲ, ಲಿಫ್ಟ್ ಟೈರ್ ಅಲ್ಲ, ನಡೀತದೆ. ಒಂದು ನಂದಿದಕ್ಕೆ ಹೊಡೆದೋಯ್ತದೆ, ನೆನಬಾರ್ದಲ್ಲಿ. ಹಂಗೆ ಇಲ್ಲಿ ನೋಡ್ಬೋದು, ನಮ್ಮ ಸಲಗ ಕೂಡ ಜೊತೆಗೆ ಬರ್ತಾ ಐತೆ. ಸಲಗ ಮತ್ತು 8 ವೀಲ್ ಎರಡೂ ಮುಂಚೆನೇ ಮುಂಚೆ ಬಂದಿದ್ವು. ಅಂದರೆ 1/2 ಅವರ್ ಇಬ್ಬರು ಹಿಂದೆ ಮುಂದೆ ಇದ್ವಿ, ಬಟ್ ನಾವು ನಾನ್ ಸ್ಟಾಪಾಗಿ ಬಂದ್ವಿ. ಹಂಗಾಗಿ 2 ಗಾಡಿನೂ ಸಿಕ್ವು. ಈಗ ನಮ್ಮ 8 ವೀಲ್ ಮುಂದೆ ಇದೆ, ಇನ್ನು ನಮ್ಮ ಸಲಗ ಪಾಸ್ ಆಯಿತು. 3 ಗಾಡಿ ಬಂಕಾಪುರ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ. ಏನಪ್ಪ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ಲಿ ನಿಲ್ಲಿಸಿ. ನಮ್ದು 8 ವೀಲ್ ಇಲ್ಲಿದೆ, ನಮ್ಮ ಬೆಂಚ್ಗಳು 2 ಅಲ್ಲಿದ್ದಾವೆ. 3 ಗಾಡಿ ಇಲ್ಲೇ ನಿಲ್ಲಿಸಿ ಹೋಗಲ್ಲ ಊಟ ಮಾಡ್ಕೊಂಬಂದ್ವಿ ಡಾಬಾದಲ್ಲಿ. 8 ವೀಲ್ ಇಲ್ಲಿದೆ, ನಮ್ಮದು ಸಲಗ ಭೀಮ 2 ಇಲ್ಲಿದ್ದಾವೆ. ಈ ಗಾಡಿ ಎತ್ಕೊಂಡು ಆರಾಮಾಗಿ ಹೋಗೋಣ, ನಿಧಾನಕ್ಕೆ ಆರಾಮಾಗಿ ಹೋಗೋಣ ಬನ್ನಿ. ಏನು ಟೆನ್ಷನ್ ಇಲ್ಲ, ಬೆಜ್ಜಾನ್ ಟೈಮ್ ಇದೆ. ಇನ್ನು ಇವಾಗ 11:15 ಟೈಮು ಕರೆಕ್ಟ್. ನಾವಿರೋದೀಗ ಬಂಕಾಪುರ ಟೋಲ್ ಹತ್ರ ಊಟ ಮಾಡ್ಕೊಂಬಂದಿದ್ದು. ಏನಪ್ಪ, ಗಾಡಿ ಕೊಡ್ತಿಲ್ಲ? ಕೇಳೋ ಕರ್ತವ್ಯ ನಮ್ಮದು, ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು. ಏನು ಮಾಡ್ತೀವಿ ನೋಡು. ಆಯ್ತು, ನಡಿ. ರಯ್ಯ ಹಿಂಗೇಳು, ರಯ್ಯ ನಡಿ. ನಮ್ಮ ರಾಕಿಗೆ ಒಂದು ಬಾಯ್ ಹೇಳಿ ಹೋಗೋಣ. ರಾಕಿಗೆ ಬಾಯ್ ಏನು ಹೇಳಲ್ಲ, ರಾಕಿದು ನಮ್ಮದು ಒಂದೇ ಪಾಯಿಂಟ್ಗೆ ಹೋಗ್ಬೇಕು. ನಮ್ಮ ತೇಜು ಮಾತ್ರ ಇನ್ನೊಂದು ಸಲಗ ಗಾಡಿ, ಅವರು ಪಾಯಿಂಟ್ ಚೇಂಜ್ ಆಗುತ್ತೆ.
ಅವರು ಇಲ್ಲೇ ಚೇಂಜ್ ಆಗ್ತಾರೆ, ಅಂದರೆ ಹುಬ್ಳಿಯಿಂದ ಒಳಗೆ ಹೋಗ್ತಾರೆ ಅವರು. ನಾವು 2 ಗಾಡಿ ನೇಸರ್ಗೆ ಹೋಗಬೇಕು. ಅಣ್ಣ ನಮಸ್ಕಾರ. ರೈಚ್ ಊಟ ಮಾಡಿಬಿಟ್ಟು 2 ಅವರ್ ಒಳ್ಳೆ ನಿದ್ದೆ ಮಾಡಿಕೊಂಡೆ. 2 ಗಂಟೆಗೆ 12ಕ್ಕೆ ಮಲ್ಕೊಂಡು 2ಕ್ಕೆ ಎದ್ದು ಗಾಡಿ ಎತ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಿದ್ದೆ ಬಂತಂತೆ, ಬ್ರಿಸ್ ಗಾಡಿ ಕೊಡ್ತಾರೆ. ಮಲ್ಕಳ ಯಾಕ ಕುತ್ಕೊಂಡು ಇನ್ನೇನು ಮಾಡ್ತೀಯ? ಮಲ್ಕ ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡನ್ ಬನ್ನಿ. ಇಲ್ಲಿ ಬಿಟ್ರೆ ಸೀದಾ ಹೋಗ್ತಾ ಇರೋಣ. ನಮ್ಮ ರಾಕಿನೂ ಮುಂದೆ ಹೋಗ್ತಾನೆ, ರಾಕಿ ಹಿಂದಿಂದ ನಾನು ಹೋಗ್ತಾ ಇದ್ದೀನಿ. ನಮ್ಮ ರಾಕಿ ಮುಂದೆ ಹೋಗ್ತೇನೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಹೆವಿ ಫಾಗು. ಇನ್ನೇನು ಕಿತ್ತೂರು ಹತ್ತತ್ರ ಬಂದ್ವಿ. ಕಿತ್ತೂರು ಇನ್ನೇನು ಒಂದು 10 ಕಿಲೋಮೀಟ್ರ್ ಇದೆ, ಬಟ್ ಹೆವಿ ಫಾಗು. ಇಲ್ಲಿನ ಕಮ್ಮಿ ಇದೆ, ಇನ್ನು ಹಿಂದೆಗಡೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆರಾಮಾಗಿ ಹೋಗೋಣ. ಇನ್ನೇನು ಹತ್ತತ್ರ ಬಂದಿದ್ದೀವಿ. MK ಒಬ್ಳಿ ಹೋಗಿ ರೈಡ್ ತೊಗೊಂಡ್ಬಿಟ್ರೆ ಮುಗಿದೋಯ್ತು, ಆರಾಮಾಗಿ ಹೋಗ್ಬಿಡ್ಬೋದು. ನಾನು ರಾಕಿ ಇಬ್ರು ಸೀದಾ ಇದು ಬೈಲೊಂಗ್ಲ ಟೋಲ್ಗೆ ಬಂದ್ವಿ. ಇದೇ ಟೋಲ್ ಗೇಟ್. ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ನೇಸರ್ಗಿ ರೋಡು. ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನು ಸ್ಟಾಪಾಗಿ ಹೋಗ್ಬಿಡೋಣ ಪಾಯಿಂಟ್ ಸೀದಾ. ಫೈನಲ್ ಆಗಿ ನೇಸರ್ಗಿ ಬಂದು ರೀಚ್ ಆಗಿದ್ದಾಯಿತು. ಈಗ ಫಸ್ಟು ರಾಕಿ ಗಾಡಿನ ಖಾಲಿ ಮಾಡ್ತಾರೆ, ಆಮೇಲೆ ನಮ್ಮ ಗಾಡಿ ಖಾಲಿ ಆಗೋದು. ಆ ಗಾಡಿ ಖಾಲಿ ಆದಮೇಲೆ ಅಂದರೆ ಮಧ್ಯಾಹ್ನ ಆಗೋಗುತ್ತೆ ನಮ್ದು ಹೆಚ್ಚು ಕಡಿಮೆ. ನಾವೀಗ ಇಲ್ಲೊಂದು ಪೆಟ್ರೋಲ್ ಪಂಪ್ ಐತೆ ಮುಂದೆಗಡೆ ರೋಡಲ್ಲಿ, ಅಲ್ಲೊಂದು ಗಾಡಿ ಹಾಕ್ಕೊಳ್ಳೋಣ. ನಮ್ಮ ರಾಕಿನ ಕಳಿಸ್ಬಿಡೋಣ ಅನ್ಲೋಡ್ ಮಾಡೋಕ್ಕೆ. ಈ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಮಾಡ್ತಾರೆ. ಹೆಚ್ಚು ಕಡಿಮೆ ಈ ಗಾಡಿ ಖಾಲಿ ಹಾಕಿ 11 ಗಂಟೆ 12 ಗಂಟೆ ಆಗುತ್ತೆ. ಆಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತಾರೆ. ಆರಾಮಾಗಿ ಖಾಲಿ ಮಾಡಿಸ್ಕೊಳ್ಳೋಣ. ಏನು ಮಾಡೋಕ್ಕಾಗಲ್ಲ, 2 ನಮ್ಮ ಗಾಡಿ ಎಲ್ಲ ವೆಯ್ಟ್ ಮಾಡಲೇಬೇಕು. ಆರಾಮಾಗಿ ಖಾಲಿ ಮಾಡಿಸ್ಕೊಳ್ಳೋಣ. ಅಂತ ಈಟಿಲ್ಲ ಟೈರು. ತಂಪನ ಹೊತ್ನಲ್ಲಿ ಬರ್ತೀವಲ್ಲ ಕತ್ಲಲ್ಲಿ, ಹಂಗಾಗಿ ಟೈರ್ ಜಾಸ್ತಿ ಹೀಟ್ ಆಗಲ್ಲ. ಸಮಯ ಬರ್ತಾರೆ ಅವ್ರು ಬರ್ತಾರೆ. ಖಾಲಿ ಮಾಡಿಸ್ಕೊ, ನೀನು ಖಾಲಿ ಮಾಡಿಸ್ಕೊಂಡು. ಮಾಡಿದ್ದೆ ಬರ್ತಾರೆ. ಸುಧಾರಣೆಗೆ ಹೋಗ್ರಿ, ಟ್ಯಾಕ್ಟ್ರಿ ತಗೊಂಬಂದು ಹಾಕೊಂಡು ಹೋಗ್ತಾರೆ. ಖಾಲಿ ಮಾಡಿಸ್ತಾರೆ. ಅದು 25 ಫುಲ್ ಲಾಸ್ಟ್ ಪಾಯಿಂಟ್ ಐತೆ ಮುಂದೆ. ಅದಕ್ಕೆ ನಾನು ಅದಕ್ಕೆ ನೋಡಿ ಹಾಕ್ಸಿದ್ದೆ. ಹೆಂಗೆ ಬೇಕಾದ್ರೂ ಖಾಲಿ ಮಾಡ್ಕೊಂಬಂದು. ಸರಿ, ಹುಷಾರಾಗಿ ಹೋಗಾಯ್ತು. ನಾನು ಅಲ್ಲಿ ಬಂಕ ಹಾಕೊಂಬಕ್ಕಂತೀನಿ. ಇಲ್ಲಿ ರೋಡಾಗ ಸುಮ್ಮನೆ ಹಾಕಿ ಉಸ್ಕೊ. ಸರಿ ಬರ್ತೀನಿ ಅಂದರು. ಅವಲ್ಲ 4 ಗಂಟೆಗೆ ಮುಂಚೆನೇ ಫೋನ್ ಮಾಡಿದ್ದೆ. ಒಂದು ಸರಿ ಫೋನ್ ಹಾಕು ಬಂದ್ರಣ ಅಂತ. ನೀನೇ ಮಾಡು. ನಮ್ದು ಇವಾಗ ರೆಸ್ಟ್ ಟೈಮು. 2 ಅವರ್ ನಿದ್ದೆ ಮಾಡಿದೆ. 12ಕ್ಕೆ ಮಲಗಿದ್ದೆ, 2ಕ್ಕೆ ಎದ್ದಿದ್ದೆ. ಈಗ ಮತ್ತೋಗಿ ಮಲ್ಕೋಣ. ನಿದ್ದೆ ಒಂದು 8-9 ಗಂಟೆವರೆಗೆ ನಿದ್ದೆ ಆಗುತ್ತೆ. ಒಂದು 4-5 ಅವರ್ ನಿದ್ದೆ ಆಗುತ್ತೆ. ಇನ್ನು 4 ಗಂಟೆ ಟೈಮ್ ಕರೆಕ್ಟಾಗಿ. ಅಲ್ಲಿಂದ ಸೀದಾ ತೊಗೊಂಬಂದು ಗಾಡಿನ ಪೆಟ್ರೋಲ್ ಪಂಪ್ ಹತ್ರ ಹಾಕಿದ್ದಾಯಿತು. ಇಲ್ಲ ರೆಸ್ಟ್ ಮಾಡೋಣ. ಬೆಳಗ್ಗೆ ಎದ್ಬಿಟ್ಟು ಏನೋ ಎತ್ತ ಅಂತ ನೋಡೋಣ. ನಾಳೆ ಪಕ್ಕ ಲೇಟ್ ಆಗುತ್ತೆ ಖಾಲಿ ಆಗೋದು. ಅಂದರೆ ಈಗ 4 ಗಂಟೆ ಟೈಮು. ಗಾಡಿ ಖಾಲಿಯಾಗಿ ಬರೋಷ್ಟಿಗೆ 9-10 ಗಂಟೆ ಆಗ್ಬೋದು ಬೆಳಗ್ಗೆ. ಅದಾದಮೇಲೆ ನಮ್ಮ ಗಾಡಿ ಅಂದರೆ ಸಂಜೆ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. 3-4 ಗಾಡಿ ಜೊತೆಗೆ ಲೋಡೋದಾಗ ಇದೆಲ್ಲ ಕಾಮನ್ನು. ಇನ್ನು ಆ ಗಾಡಿನ ಏನು ಮಾಡ್ತಾರೋ ಗೊತ್ತಿಲ್ಲ. ಸಲಗ ಅದು ಆ ಕಡೆ ಬಂದೈತೆ. ಫಸ್ಟ್ ಪಾಯಿಂಟಲ್ಲೇನೋ 150 ಚೀಲ ಏನೋ ಅವರೇ ಫಾರ್ಮರೇ ಖಾಲಿ ಮಾಡ್ಕೊತಾರೆ ಅಂತ. ಇನ್ನೊಂದು ಪಾಯಿಂಟ್ ಇದೆ, ಅದರದ್ದು 2 ಪಾಯಿಂಟ್. ಅದು ಆ ಪಾಯಿಂಟಿಂದ ಏನು ಕಥೆ ಆಯಿತೋ ಗೊತ್ತಿಲ್ಲ, ನೋಡೋಣ. ಬೆಳಗ್ಗೆ ಎದ್ದು ಮತ್ತೆ ಸಿಗ್ತೀನಿ, ಏನಾಯಿತು ಅಂತ ನೆಕ್ಸ್ಟ್ ಹೇಳ್ತೀನಿ ಬಿಡಿ. ಅಲ್ಲಿ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದಾಳೋಣ ಫಸ್ಟು. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಬಂದು ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಮಲಗಿದ್ವಿ. ನಮ್ಮ ರಾಕಿ ಹೋಗೆಲ್ಲ ಖಾಲಿ ಮಾಡ್ಕೊಂಡ್ಬಂದು. ಯಾಕ ಕಣ್ಬಿಡ ಸ್ವಲ್ಪ ನಿದ್ದೆ ಎಲ್ಲ ಕಣ್ಬಿಡ ಅಂತ ಇಲ್ಲ ಮಕ್ಕ ಆರಾಮಾಗಿ. ಇವಾಗ ಮಳೆ ಬಂದು ಖಾಲಿ ಮಾಡಿ ಅಲ್ಲ ಮರ್ತ್ಕೊಳಕ ಮಕ್ಕ ಬೇಜಾನ್ ಮರ. ನಾಳೆಗೆ ಲೋಡು, ತಲೆ ಕೆಡ್ಸ್ಕೊಂಬಿಡ. ಅಲ್ಲೆಲ್ಲ ದಬಾಕಂಡು ಸಂಜೆಗೆ ಎದ್ದು ಬಾ, ಬಿರಿಯಾನಿ ಮಾಡೋಣ ಇವತ್ತು. ಹಾಂ, ಎಲ್ಲಿ? ಚಿಕ್ಕೋಡಿಗೆ ಬಂದು ನಿಲ್ತ್ಕ ಮಾಡೋಣ. ಹಾಂ, ಚಿಕ್ಕೋಡಿ ಇದಕ್ಕೆ ಹೋಗ್ಬೇಡ್ರಿ, ಇನ್ನೇನ ಇಲ್ಲಿಗೆ ಇಲ್ಲಿ ಭಾರತಾಗ ನಿಲ್ಸ್ಕೊಳ್ರಿ. ಹಾಂ, ನೋಡೋಣ ಏನೋ ಒಂದು ಮಾಡೋಣ ಅನ್ಸಿ ಅದ್ವಾ. 5 ಚೀಲ ಈ ಗಾಡಿಯಿಂದ ಈ ಗಾಡಿಗೆ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ದೀವಿ, ಹಂಗಾಗಿ ಹೆವಿ ಅರ್ಜೆಂಟ್ ಐತಂತ ಅವನಿಗೊಂದು ಚೀಲ ಬೈಕಲ್ಲಿ ಕಟ್ ಕಳಿಸಿದ್ವಿ, ನೋಡ್ಬೋದು. ಅಲ್ಲಿ 3 ಚೀಲ ಅವ್ರಿಗೆ ಕೊಟ್ಬಿಟ್ಟು ಸೀದಾ ಇನ್ನೊಂದು ಪಾಯಿಂಟಿಗೆ ಬಂದ್ವಿ. ಇವ್ರದೆಲ್ಲ ಖಾಲಿ ಮಾಡ್ಕೊಂಡು ಆರಾಮಣ. ಇವ್ರದೆಲ್ಲ ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಅವ್ರಿಗೆ ಹೋಗ್ಬೇಕು. ಅವ್ರದ್ದು ಬರೀ 25 ಚೀಲ ಐತೆ. ಇನ್ನಿರೋದೆಲ್ಲ ಒಂದೇ ಪಾಯಿಂಟಲ್ಲಿ ಖಾಲಿ ಆಗುತ್ತೆ ಗಾಡಿ. 2 ಪಾಯಿಂಟ್ ಇಲ್ಲ, 5 ಕಿಲೋಮೀಟ್ರ್ ಒಳಗೆ ಗಾಡಿ ಖಾಲಿ ಆಗುತ್ತೆ ಇವತ್ತು. ನಾವು ಅಂದ್ಕೊಂಡು ಇದೊಂದು 60-70 ಕಿಲೋಮೀಟ್ರ್ ಸುತ್ತಾಕಬೇಕು ಅಂತ. ಬಟ್ ಎಲ್ಲ ಉಲ್ಟಾ ಮಾಡಾಕಿದ್ವಿ, ಏನೇನೋ ಮಾಡಿ. ಪಾಪ ನಮ್ಮ ರಾಕಿನ 30 ಕಿಲೋಮೀಟ್ರ್ ಕಳಿಸಿದ್ವಿ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕೆಲ್ಲ ನಮ್ಮ ಗಾಡಿ ಆಗಿರೋದ್ರಿಂದ. ಬನ್ನಿ ಈಗ ಸೀದಾ ಇಲ್ಲೇ ರೈಟ್ ಸೈಡಲ್ಲೇ ಇಲ್ಲೇ
ನೋಡ್ಕೊಂತ ಹೋಗೋಣ. ಹಂಗೆ ನಮ್ಮ ಗಾಡಿದು ಯಾಕೋ ಒಂದು ಬ್ಯಾಟ್ರಿ ಟರ್ನ ಲೂಸ್ ಆಗಿಬಿಟ್ಟೈತೆ, ಗಾಡಿನೇ ಸ್ಟಾರ್ಟ್ ಆಗ್ತಿರಲಿಲ್ಲ. ಮತ್ತೆಲ್ಲ ಇದು ಒಂಥರ ಕಟ್ಕೊಂಡ್ಬಿಟ್ಟಿದ್ದು ಬ್ಯಾಟ್ರಿದು. ಇದೆಲ್ಲ ಕ್ಲೀನ್ ಮಾಡ್ಬೇಕೀಗ. ಕ್ಲೀನ್ ಮಾಡಿ ಕ್ಲೀನಾಗೆ ಒಂದು ತಂತಿಗಿಂತ ಹಾಕಿ ಫಿಟ್ ಮಾಡೋಣ. ಕ್ಲೀನಾಗೆ ವಾಶ್ ಮಾಡ್ಬೇಕು, ಇಲ್ಲಾಂದರೆ ಅದು ಚಾರ್ಜ್ ಆಗಲ್ಲ ಬ್ಯಾಟ್ರಿ, ಅದೆಲ್ಲ ಕಟ್ಕೊಂಡಿರ್ತೈತೆ ನೀರಲ್ಲಿ. ಇದು ಕಪ್ಪೆ ಜಾಡಿನ ಕಟ್ಟುತ್ತೋ ಆ ಥರ ಇದು ಬ್ಯಾಟ್ರಿಲಿ ಈ ಥರ ಕಟ್ಕೊಂಡ್ಬಿಡ್ತಾರೆ. ಇದು ಏನನ್ನೋದು ಗೊತ್ತಿಲ್ಲ ನನಗೆ. ಗಾಡಿ ನೋಡ್ಬೋದು, ಕರೆಕ್ಟಾಗಿ ಇಲ್ಲಿಗೆ ತೊಗೊಂಬಂದ್ವಿ. ಇಲ್ಲಿ ಮುಂದೆ ಹಾಕಿದ್ರೆ ಗಾಡಿ ಫುಲ್ ಸಿಕ್ಕಂತು. ಆಲ್ರೆಡಿ ಬಂಪರ್ ಎಲ್ಲ ಮುರಿದೋಗೈತೆ, ತೋರಿಸ್ತೀನಿ ತಡ್ರಿ ನಿಮಗೆ. ಇದು ಆಲ್ರೆಡಿ ಕಿತ್ತೋಗೈತೆ. ಮತ್ತೆ ಗಾಡಿ ಇಲ್ಲೇ ಹಾಕು ಅಂದರೆ ಯಾವ ಬೋಳಿ ಮಗ ಹಾಕ್ತಾರೆ. ಪೂರ್ತಿ ಮುರಿದೋಗೈತೆ ಇದೆಲ್ಲ ಆಲ್ರೆಡಿ. ಇಲ್ಲಿವರೆಗೂ ಟೈರ್ ನೋಡಿ, ಇಲ್ಲಿವರೆಗೂ ಮುಳುಗೈತೆ. ಒಂದು 4 ಸೆಪ್ಪೆ ಹಾಕ್ಬಿಟ್ಟು ಇಲ್ಲೇ ಹಾಕು ಅಂದರೆ ಗಾಡಿ ಯಾವನ ಹಾಕ್ತಾನೆ ಹೇಳ್ರಿ. ಹುಚ್ಚಿಡಿಸ್ತಾರ್ಗುರು ಕೆಲವ್ರು ಜನ ಹಿಂಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಪೂರ್ತಿ ಕಿತ್ತೋಗೈತೆ. ಕಿತ್ತೋಗಿರೋದನ್ನ ಬಿಡೋದು ಬೇಡ, ಹೋಗ್ಲಿ. ಇನ್ನೂ ಹಾಕು ಅಂದ್ರೆ ಯಾವನ ಹಾಕ್ತಾನೆ. ಮೊಣಕಾಲಿದ್ದ ನೋಡಿ, ಇಲ್ಲಿವರೆಗೂ ಗಾಡಿ ಟೈರ್ ಸಿಕ್ಕನೈತೆ ಆಲ್ರೆಡಿ. ಗಾಡಿನ ತೊಗೊಂಬಂದು ಖಾಲಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಟ್ಯಾಕ್ಟ್ರ್ ಇತ್ತು ಇಲ್ಲೊಂದು, ಟ್ಯಾಕ್ಟ್ರಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 30 ಚೀಲ ಹಾಕ್ಕೊಂಡು ಹೋಗಿ ಅಲ್ಲಿ ಬರ್ತಾರೆ. ಅನ್ಲೋಡ್ ಆಗ್ತಾಯಿದೆ ಗಾಡಿ. ಇದನ್ನು ಬಿಟ್ಟು ಮತ್ತೆ ವಾಪಸ್ ಬಂದಿರೋ ರೋಡ್ ಕಡೆಗೆ ಮತ್ತೆ 30 ಕಿಲೋಮೀಟ್ರ್ ಹೋಗ್ಬೇಕು. ಈ ಟ್ರಿಪ್ಪು ಭಯಂಕರ ನೋವುಗಳು. ಈ ಟ್ರಿಪ್ಪು ಲೋಡ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಆ್ಯಕ್ಚುಲಿ ಊರಾಗಿದ್ದೆ, ಬಲವಂತಕ್ಕೆ ಲೋಡ್ ಮಾಡ್ಕೊಂಬಂದಂಗೆ ಆಯ್ತು ನನಗೆ. ಅದು ನಮ್ಮ ಅನಿಲನೂ ಊರಿಗೆ ಹೋಗಿದ್ದ, ಅವನು ಕರೆಸಿ ಲೋಡ್ ಮಾಡ್ಕೊಂಬಂದು ಇಲ್ಲ ಹಾಕೋದು. ಹೌದು. ಏನಂತೀಯ? ಬರ್ರಿ ಕೊಡಿರಿ. ಏನು UP 7 ಅಲ್ಲಿ UP ಎಲ್ಲ UP ಅಂತ ನೋಡಿ. ಗಾಡಿ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀವಿ. ಇನ್ನೂ 2 ಫಾರಮ್ಗೆ ಹೋಗೋದೈತೆ. ಏನೇನು ಕತೆ ನಾವು ಒಂದು ಗೊತ್ತಾಗ್ತಾಯಿಲ್ಲ. ಈ ಟ್ರಿಪ್ ಭಾರಿ ಬೇಜಾರಾಗೋಯ್ತು. ಇಷ್ಟು ದಿನ ಬೇಸಿಗೆ ಇತ್ತು, ಹಂಗೋ ಆಟ ಆಡ್ಬಿಟ್ವಿ. ಇನ್ಮೇಲೆ ಭಾಳ ಕಷ್ಟ ನೋಡಿ. ಈ ಥರ ಟ್ಯಾಕ್ಟ್ರಿಗಳಿಗೆ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಇದೇ ಸಮಸ್ಯೆ. ಸಾಕ್ಬಿಡು, ಹೊರಡೆ. ಇರಲಿ ಬಿಡು ಸಾಕು. ನಾವು 9 ಚೀಲ ಐತಿ, ಇನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ. ಇದು ಇನ್ನು 2 ನೆಟ್ ಉಳಿತದೆ. ನೆಕ್ಸ್ಟ್ ಇನ್ನೊಂದು ಫಾರಮ್ಗೆ ಹೋಗಬೇಕು. ಹಿಂದೆ ಒಂದು 25 ಚೀಲ ಐತೆ, ಅದೊಂದು ಫಾರಮ್ಗೆ ಹೋಗಿ ಇನ್ನು 2 ಫಾರಮ್ ಖಾಲಿ ಮಾಡಿದ್ರೆ ಅನ್ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ ನಮ್ದು ಇವತ್ತಿಂದು. ಇವತ್ತಂತೂ ನರ್ಕ ನೋಡ್ಬಿಟ್ಟು ಅಂದ್ಕೊಳ್ಳಿ. ಖಾಲಿ ಮಾಡೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ. ಗಾಡಿ ಇಲ್ಲಿದೆ. ಅನಿಲ, ಏನಪ್ಪ ಇವತ್ತಿನ ನಮ್ಮ ಪರಿಸ್ಥಿತಿ? ಬರೀ ರೌಂಡ್ಸು. ಗೋಕಾಕಿಂದ ಮತ್ತೆ ಯರಗಟ್ಟಿ ಬಂದಿದ್ದೀವಿ ಖಾಲಿ ಮಾಡೋಕೆ 30 ಕಿಲೋಮೀಟ್ರು, ಬರೀ 100 ಚೀಲ ಇಳ್ಸೋಕ್ಕೆ. ಮತ್ತೆ ಇವಾಗ ಯರಗಟ್ಟಿಯಿಂದ ಮತ್ತೆ ಗೋಕಾಕ್ ಹೋಗಿ ಮುಂದಕ್ಕೆ ಹೋಗ್ಬೇಕು. ಒಂದು 60-70 ಕಿಲೋಮೀಟ್ರ್ ಸುಮ್ಮನೆ ಫಾಲ್ತು ರೌಂಡ್ ಹಾಕಿದ್ದೀವಿ ಇವತ್ತು. ಏನೋ ಮಾಡೋಕ್ಕಲ್ಲ, ಕೆಲವು ಸರಿ ಹಿಂಗೆ ಆಗ್ತದೆ. ದಿನ ಹೊಡಿಯೋ ಲೋಡು ಕಳ್ಕೊಳಂಗಿಲ್ಲ ಕೇಳ್ಬಿಟ್ಟು. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಗಾಡಿಗಳೇ ಬರೋದ್ರಿಂದ ಇವತ್ತು ನಮ್ಮದೇ 3 ಗಾಡಿ ಬಂದಿತ್ತು. 3 ಗಾಡಿ ಖಾಲಿ ಆಯ್ತು ಫೈನಲ್ ಆಗಿ. ಇವಾಗ ನಂದೇ ಲಾಸ್ಟು. ನಂದು ಇನ್ನೊಂದು ಏನಪ್ಪ ಪಾಲಿಸಿ ಅಂದರೆ, ನಾನು ಬಂದಾಗ ನಾನು ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ಹುಡುಗರು ಗಾಡಿಗಳೆಲ್ಲ ಖಾಲಿ ಮಾಡಿಸಿ ಕಳಿಸ್ಬಿಡ್ಬೇಕು. ಅದೊಂದು ಶಿಸ್ತು ನಮ್ಮದು. ಹೆಂಗೋ ಬೇಗ ಖಾಲಿ ಆಯ್ತು ಗಾಡಿ. ಏನಪ್ಪ ಅವರು ನಮ್ಮವಲ್ಲ, ನಮ್ದು ಇವಾಗ ಖಾಲಿ ಆಯಿತು. ಏನು ಮಾಡೋಂಗಿಲ್ಲ. ಎಲ್ಲ ನಾವು ಊಟ ಗೀಟ ಮಾಡಿ ತವಾಕೊಮ್ಮೆಗೆ ಅಷ್ಟೇ ಹೋಗಿ ಚಿಕ್ಕೋಡಿ ಅಷ್ಟೇ. ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಬೇಗ, ಹೊತ್ತು ಮುಂಚೆ ಸೀದಾ ಚಿಕ್ಕೋಡಿಗೆ ಹೋಗಿ ಮಕ್ಕೊಂಬಿಡೋಣ. ಬೆಳಗ್ಗೆ ಒಂದು ಎದ್ದು 6 ಗಂಟೆಗೆ ನಾನು ಹಾಕಿ 2 ಗಾಡಿ ಆಲ್ರೆಡಿ ನಮ್ಮದು ಸಲಗ ಲೋಡ್ಗೆ ಹೋಯ್ತು. ಅದು ಬೆಳಿಗ್ಗೆ ಇಲ್ಲೇ ರಾಯಬಾಗಲ್ಲಿ ಲೋಡ್ ಆಗುತ್ತೆ. ನಮ್ಮದೊಂದು ರೆಗ್ಯುಲರ್ ಲೋಡ್ ಇದೆ, ರಾಯಬಾಗಿಂದ ಹೊಡಿತೀವಿ ಸೋಯಾ. ಎಲ್ಲಿಗೆ ಅಂದರೆ ಕೋಲಾರ್ಗೆ ಮತ್ತು ದೇವನಹಳ್ಳಿಗೆ. ಆ ಲೋಡು ತಿಂಗಳು 4-5 ಟ್ರಿಪ್ ಅವರು ಕೊಡ್ತಾರೆ. ಬಟ್ ಇವತ್ತೊಂದೇ ಗಾಡಿಗೆ ಇದ್ದಿದ್ದು, ಆ ಗಾಡಿ ಹೋಯ್ತು. ವೀಕ್ಲಿ 1-2 ಇರ್ತದೆ. ಅದನ್ನು ನಾವು ಗಾಡಿ ಮ್ಯಾನೇಜ್ ಮಾಡ್ತೀವಿ. ಯಾವ ಗಾಡಿ ಬಂದಿರ್ತದೋ ಅದನ್ನು ಕಳಿಸ್ಬಿಡ್ತೀವಿ. ಹಿಂಗೆ ನಮ್ಮದು ಹೋಯ್ತು. ಯಾವುದು ನಮ್ಮ ಸಲಗವಾಗಿ ಲೋಡ್ಗೆ ಹೋಯ್ತು. ನಮ್ಮ 2 ಗಾಡಿ ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಲೋಡ್ ಮಾಡಿಕೊಂಡು ಬರೋಣ. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲೇ ಒಂದು ಕಾಫಿ ಶಾಪ್ ಇತ್ತು, ನೋಡ್ಬೋದು ಮುಂದೆ. ಕಾಫಿ ಕುಡ್ಕೊಂಡು ಬಂದ್ವಿ. ಏನಪ್ಪ ಹುಲಿ ಹೋಗೋಣ? ಯಾವ ಕಡೆ ಪಯಣ? ಚಿಕ್ಕೋಡಿ ಕಡೆ ಪಯಣ. ಒಳ್ಳೆ ಟೀ ಸಿಕ್ತಿಲ್ಲಿ, ಕುಡ್ಕೊಂಡು ಈಗ ಇಲ್ಲಿ ಬಿಟ್ಟರೆ ಸೀದಾ ಚಿಕ್ಕೋಡಿಗೆ ಹೋಗಿ ರೆಸ್ಟ್ ಮಾಡೋದು ಆರಾಮಾಗಿ. ನಮ್ಮ 8 ವೀಲ್ ಕೂಡ ಅಲ್ಲಿಗೆ ಬರ್ತೈತೆ. 2 ಗಾಡಿ ಎಲ್ಲ ಮಾಡ್ಕೊಂಡು ಬೆಳಿಗ್ಗೆ ಎದ್ದೋಗಿ ಲೋಡಿಂಗ್ ಯಾವುದು ಸೆಟ್ ಆಗಿಲ್ಲ ಇನ್ನು. ನಾಳೆ ಎದ್ದೇನೋ ಪರಿಸ್ಥಿತಿ ಪಟ್ಟು ಲೋಡ್ ಮಾಡಬೇಕು. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಲೋಡಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನಾರ ಒಂದು ಕಿತಾಪತಿ ಮಾಡ್ತೀವಿ, ಬಿಡಲ್ಲ. ಕಟ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಗಾಡಿ ವ್ಯವಹಾರ ಆದಮೇಲೆ ಲೋಡ್ ಹುಡುಕ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹುಡ್ಕೊಂಡು ನಾವು ಲೋಡ್ ಮಾಡ್ಕೊಂಡು ಆರಾಮಾಗಿ ಬರೋಣಂತೆ. ರಯ್ಯ ನಡೆ
ಗಾಡಿ ತೊಗೊಂಡು ಸೀದಾ ನಮ್ಮ ಪಾರ್ಕಿಂಗ್ ಹತ್ರ ಬಂದಿದ್ದಾಯಿತು. ನಮ್ಮ 8 ವೀಲ್ ಇಲ್ಲ ಮಲಗಿದ್ದಾನೆ ಬ್ಯಾಕೆ ಹಾಕ್ಕೊಂಡು. 2 ಗಾಡಿ ಬೆಳಗ್ಗೆ ಎದ್ದು ಇಲ್ಲಿಂದ ಹೋಗೋಣ. ನಾವು ಮಲಗುವಂಥ ಟೈಮು. ಊಟ ಅಲ್ಲೇ ಬರ್ತಾ ಮಾಡ್ಕೊಂಬಂದ್ವಿ ಲೈಟಾಗಿ, ಮತ್ತೆ ಅನ್ನಿಸ್ತಿಲ್ಲ. ನಾವು ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ಓಕೆ, ವಿಡಿಯೋ ನಿಲ್ಗ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ಮಾಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಇದರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.